ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎಪಿಕ್ ಕನ್ನಡಿಗ. ನಾನು ಇವತ್ತು ಬೆಳಗ್ಗೆ ಇಲ್ಲಿ ವಿರೂಪಾಕ್ಷೇಶ್ವರ ಸ್ವಾಮಿ ಟೆಂಪಲ್ ಮುಲ್ಬಾಗಿಲಿಂದ 3 ಕಿಲೋಮೀಟರ್ ದೂರ ಇರುವ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀನಿ. ನೀವೆಲ್ಲರೂ ಶಿವಲಿಂಗಗಳನ್ನ ನೋಡಿರ್ತೀರಾ. ಈ ಶಿವಲಿಂಗ ಈ ಗುಡಿಯ ಪ್ರಾಮುಖ್ಯತೆ ಏನಂದ್ರೆ, ಇಲ್ಲಿ ನೀವು ಕಪ್ಪು ಲಿಂಗ ಮತ್ತೆ ಬಿಳಿ ಲಿಂಗ ನೋಡಿರ್ತೀರ. ಬಟ್ ಇಲ್ಲಿ 3 ಬಣ್ಣಗಳು ಚೇಂಜ್ ಆಗೋ ಲಿಂಗ ಇದೆ. ಒಂದು ಗರ್ಭಗುಡಿ ಇದೆ, ಲೈಕ್ ಒಂದು ಆತ್ಮಲಿಂಗ ಇದೆ ಅಂತ ಹೇಳ್ತಾರೆ. ಈ ಗುಡಿಯನ್ನು ವಿಜಯನಗರ ಸಾಮ್ರಾಜ್ಯ ರವರು ಕಟ್ಟಿರುವ ಇದಕ್ಕೆ 700 ವರ್ಷಗಳ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಈ ಗುಡಿಯನ್ನು ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿದ್ದಾರೆ ಮತ್ತೆ ಸ್ಥಾಪನೆ ಮಾಡಿದ್ದಾರೆ. ಮತ್ತೆ ಸ್ಥಾಪನೆ ಮಾಡಿದ್ದು ಅವರು ಬೇರೆ ಆದ್ರೂ ಈ ಗುಡಿಯನ್ನು ಕಟ್ಟಿದ್ದು ವಿಜಯನಗರ ಸಾಮ್ರಾಜ್ಯದವರು ಅಂತ ಹೇಳ್ತಾರೆ. ಅದರ ಬಗ್ಗೆ ನಾವು ಇವತ್ತು ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋಣ. ಈ ಗುಡಿ ಲೈಕ್ ಡೆವಲಪ್ಮೆಂಟ್ ಆಗಿಲ್ಲ, ಬಟ್ ಡೆವಲಪ್ಮೆಂಟ್ ಆದ್ರೂ ಸಖತ್ತಾಗಿರ್ತದೆ. ಈ ಗುಡಿಯು ಈ ಶಿವಪ್ಪನಿಗೆ ಸಂಬಂಧಿತ ಗುಡಿಯಾಗಿದೆ. ಇದು ವಿರೂಪಾಕ್ಷೇಶ್ವರ ಸ್ವಾಮಿ ಟೆಂಪಲ್. ಇದು ಲೈಕ್ ಹಂಪಿಯಲ್ಲಿ ಹೇಗಿರ್ತದೋ ಹಾಗೆ ಇರ್ತದೆ. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರು ಮತ್ತೆ ಎಲ್ಲ ಹಾಗೆ ಇರ್ತದೆ. ಮತ್ತೆ ಇಲ್ಲಿನ ವಿಶೇಷತೆ ಏನಂದ್ರೆ, ಇಲ್ಲಿ ಎನರ್ಜಿ ಪಾಯಿಂಟು ಮತ್ತೆ ಇಲ್ಲಿ ಹಲವಾರು ಗರ್ಭಗುಡಿಗಳು ಮತ್ತೆ ಹಲವಾರು ಇದೆ. ಬನ್ನಿ ನೀವೇ ನೋಡಿ ಇದರ ಇನ್ಫಾರ್ಮೇಶನ್ ಪೂಜಾರಿ ಅವರ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಹಲೋ ಗೈಸ್, ಇವಾಗ ನಾನು ಗರ್ಭಗುಡಿ ಹತ್ರ ಇದ್ದೀನಿ. ಇದರ ಬಗ್ಗೆ ಇನ್ಫಾರ್ಮೇಶನ್ ಪೂಜಾರಿರವರು ಮನೆಗೆ ಹೋಗಿದ್ದಾರಂತೆ. ಅವ್ರು ಬಂದು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅಷ್ಟೊತ್ತಲ್ಲಿ ನಾವು ಗುಡಿಯನ್ನು ಎಲ್ಲ ಸುತ್ತಾಕಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲಿ ಲೈಕ್ ಕಟ್ಟಡಗಳು ಎಲ್ಲ ಕಲ್ಪಶಿಲಾ ಎಲ್ಲ ವಿಜಯನಗರ ಸಾಮ್ರಾಜ್ಯ ಅವರು ಕಟ್ಟಿಸ್ದಂಗೆ ಇದೆ. ಇದು ಒಂದು ಕೋಟೆ ಟೈಪ್ ಎಲ್ಲ ಇದೆ. ಮತ್ತೆ ಇಲ್ಲಿ ವಿಘ್ನ ವಿನಾಯಕ ಮತ್ತೆ ಶ್ರೀಕೃಷ್ಣ ಮತ್ತೆ ಪಾರ್ವತಿ ಅಮ್ಮ ಅವರು ಕೂಡ ಇದ್ದಾರೆ. ಇಲ್ಲಿ ಏನಂದ್ರೆ ನಾಳೆದು 4 and 5 ಇಲ್ಲಿ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಇಲ್ಲಿ ನೋಡಿ ಗುಡಿ ಎಲ್ಲ ಲೈಕ್ ವಿಜಯನಗರ ಸಾಮ್ರಾಜ್ಯದವರು ಕಟ್ಟದಂಗೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಅವ್ರು ಯೂಸ್ ಮಾಡ್ದಂಗೆ ಇರ್ತದೆ. ಯೂಸ್ ಅಂದ್ರೆ ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿರೋದು. ಅದರಿಂದ ಡಂಕನ್ನ ಅಂತ ಹೇಳ್ತಾರೆ. ಅವರೆಲ್ಲ ಈ ಗುಡಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಆತ್ಮಲಿಂಗ ಇರೋ ಕಾರಣದಿಂದ ಇಲ್ಲಿನ ವಿಶೇಷತೆ ಏನಂದ್ರೆ, 3 ಬಣ್ಣಗಳು ಚೇಂಜ್ ಆಗತ್ತೆ. ಇಲ್ಲೊಂದು ಆತ್ಮಲಿಂಗ ಇದೆ. ಅಂದ್ರೆ ಆಗ ಲೈಕ್ ಲಾರ್ಡ್ ಶಿವದವರು ರಾವಣಾಸುರಿಗೆ ಆತ್ಮಲಿಂಗ ಕೊಡ್ತಾರೆ. ಅವಾಗ ಏನಂದ್ರೆ, ಇದು ಲೈಕ್ ಗುಡಿ ಎಲ್ಲ ಅಂದ್ರೆ ಅವಾಗ ವಿಘ್ನ ವಿನಾಯಕ ಕನ್ಯಾಕುಮಾರಿ ಹತ್ರ ಅವ್ರು ಸ್ನಾನ ಮಾಡ್ಬೇಕಾದ್ರೆ ರಾವಣಾಸುರ ಅವರು ಅವಾಗ ಏನಾಗತ್ತಂದ್ರೆ, ಅವರು ಕೆಳಗಡೆ ಇರ್ತಾರೆ, ಅಲ್ಲೇ ಒಂದು ಆತ್ಮಲಿಂಗ ಇರ್ತದೆ. ಮತ್ತೆ ಇದೊಂದು ಇಲ್ಲೊಂದು ತಪಸ್ವಿ ಇಲ್ಲಿ ತಪಸ್ಸು ಮಾಡಿ ಇಲ್ಲೊಂದು ಆತ್ಮಲಿಂಗವನ್ನು ಶಿವರ ಹತ್ರ ಪಡೆದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ಗಂಗರ ಕಾಲದ್ದು, ಅಂದ್ರೆ ಗಂಗರ ಆಳಿದ್ದು ಮೊದಲು ಇದನ್ನ. ಅವಾಗೇನು ಈ ಗುಡಿ ಡೆವಲಪ್ಮೆಂಟ್ ಇರಲಿಲ್ಲ. ಆಗ ವಿಜಯನಗರ ಸಾಮ್ರಾಜ್ಯದವರು ಇಲ್ಲಿ ಬಂದು ಈ ಗುಡಿಯನ್ನ ಕೃಷ್ಣದೇವರಾಜದವರು ಬಂದು ಡೆವಲಪ್ ಮಾಡಿದ್ದಾರೆ. ನಾನು ಈ ಗುಡಿಯನ್ನ ಎಲ್ಲ ಸುತ್ತಾಕ್ತಿದ್ದೀನಿ. ಇಲ್ಲಿ ಲೊಕೇಶನ್ನು ಎಲ್ಲ ಚೆನ್ನಾಗಿದೆ. ಬನ್ನಿ, ಇದು ಬೆಂಗಳೂರು ವಿಸಿಟರ್ಸ್ಗೆ ಮತ್ತೆ ಟ್ರಾವೆಲ್ಗೆ ಇದು ಒಳ್ಳೆ ಸಖತ್ ಲೊಕೇಶನ್ ಕೂಡ. ಮತ್ತೆ ಇಲ್ಲಿಂದನೇ ಆವನಿ ಬೆಟ್ಟ ಅವೆಲ್ಲ ಇರ್ತದೆ. ಇಲ್ಲಿ ಒಂದೊಂದು ಗುಡಿಯನ್ನೇ ರೆಕಾರ್ಡ್ ಮಾಡ್ತೀನಿ, ನಿಮ್ಗೆ ಹಂಗೆ ತೋರಿಸ್ತೀನಿ. ಇಲ್ಲಿ ನೋಡಿ ವಿರೂಪಾಕ್ಷೇಶ್ವರ. ಈ ಆತ್ಮಲಿಂಗ ಒಂದಿನಕ್ಕೆ 3 ಬಣ್ಣ ಬದಲಾವಣೆ ಆಗುತ್ತೆ. ಬೆಳಗ್ಗೆ ಕೆಂಪು, ಮಧ್ಯಾಹ್ನ ಸ್ಫಟಿಕ, ಸಾಯಂಕಾಲ ಜೇನುತುಪ್ಪದ ಕಲರು. ಇದು ಕೃತಿಯುಗದ ಲಿಂಗ. ಕೃತಿಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಆಯಿತು. ಇಲ್ಲಿ ಬಂದು ಸೂರ್ಯನ ಕಿರಣಗಳು, ಆತ್ಮಲಿಂಗಗಳು ಸೂರ್ಯನ ಕಿರಣ ಬಿಡ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ 5 ಶಕ್ತಿಗಳು ಬಂದು ಎನರ್ಜಿ ಬಸವಣ್ಣ ಮುಂದ್ಗಡೆ ಕೇಂದ್ರೀಕೃತವಾಗತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ನಾಳೆ 4, 5 ರಥಸಪ್ತಮಿ ಜಾತ್ರೆ ಇದೆ. 4ನೇ ತಾರೀಕು ಗಿರಿಜಾ ಕಲ್ಯಾಣೋತ್ಸವ, 5ನೇ ತಾರೀಕು ರಥಸಪ್ತಮಿ ಬ್ರಹ್ಮರಥೋತ್ಸವ. ಇದು ವಿಶೇಷವಾಗಿ ನಡೆಯುತ್ತೆ. ಆದರೆ ಎಲ್ಲ ಭಕ್ತಾದಿಗಳು ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಗವಿ ಗಂಗಾಧರ ಸ್ವಾಮಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸೂರ್ಯನ ಕಿರಣಗಳು ಬೀಳುತ್ತೆ. ಆದರೆ ನಮಗೆ ಇಲ್ಲಿ ಶಿವರಾತ್ರಿ ದಿನ ಬೆಳಗ್ಗೆ 8 ಗಂಟೆಗೆ ಸೂರ್ಯನ ಕಿರಣಗಳು ಆತ್ಮಲಿಂಗಗಳು ಬೀಳುತ್ತೆ. ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಬಂದು ಇಲ್ಲಿ ಕೇಂದ್ರೀಕೃತವಾಗುತ್ತೆ. ಇಲ್ಲಿ ಇದನ್ನು ನಿಂತ್ಕೊಂಡು 2 ಕೈಯಲ್ಲಿ ನಾವು ಜೋಡಿಸ್ಕೊಂಡು ಓಂ ನಮೋ ವಿರೂಪಾಕ್ಷಾಯ ನಮಃ ಅಂತ ಈ ಥರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಏನಪ್ಪ ಅಂದರೆ, ಅವ್ರ ಹೆಸರು, ನಕ್ಷತ್ರ, ಗೋತ್ರ, ರಾಶಿ ಹೇಳ್ತಕ್ಕಂಥದ್ದು ಮತ್ತು ಅವ್ರ ಸಂಕಲ್ಪ, ಅವ್ರ ಉದ್ದೇಶ ಏನಿದೆ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡಾಗ ಈ ಥರ ನಮೋ ವಿರೂಪಾಕ್ಷಾಯ ನಮಃ, ಓಂ ನಮೋ ವಿರೂಪಾಕ್ಷಾಯ ನಮಃ, ಓಂ ನಮೋ ವಿರೂಪಾಕ್ಷಾಯ ನಮಃ. ಪೂಜಾ
ಕರ್ತ ನಮಸ್ತೆ ಯಜಮಾನಸ್ಯ ಇಹ ಜನ್ಮ ಅಂತರ್ಜನ್ಮ ಅಂತರಾಂತರ್ಜನ್ಮ ಪುನರ್ಜನ್ಮ ಶಿಶು ಹತ್ಯೆ ಗೋ ಹತ್ಯೆ ಬ್ರಾಹ್ಮಣ ಹತ್ಯೆ ಮಾರ್ಜಲ ಹತ್ಯೆ ಸರ್ಪ ಹತ್ಯೆ ಬಿಲ್ವೃಕ್ಷೇದನ ಔದಂಬರ ವೃಕ್ಷೇದನ ವಿಗ್ರಹ ಸ್ಫೋಟೇನ ಸರ್ವದೋಷೇಣ ಸರ್ವಪ್ರಾಯಾಶಿತೇನ ಏಕವಾರುದ್ರಾಭಿಷೇಕ ಪೂರ್ವಕ ಪೂಜಾ ಕರ್ತ ನಮಸ್ತೆ ಯಜಮಾನ ಸಂಕಲ್ಪೋದಿಷ್ಟ ಪ್ರಕಾರೇಣ ಮನಸಾವಿ ಇಷ್ಟಪಡಿಸಿದ್ರು. ಇಲ್ಲಿ ಈ ಥರ ನಿಂತ್ಕೊಂಡು ಅವರು ಜನ್ಮಾಂತರ ದೋಷಕ್ಕೆ ಪ್ರಾರ್ಥನೆ ಮಾಡಿಕೊಂಡಾಗ ಏನೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನದ ಪರಿಹಾರ ಆಗೋದ್ರ ದೃಷ್ಟಿಯಿಂದ ಅತ್ರಿ ಮಹಾಮುನಿ ಪೂಜೆ ಮಾಡ್ತಕ್ಕಂಥ ಆತ್ಮ ಮತ್ತು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಸೇವಾಕರ್ತರು ಬಂದು ಈ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನದಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದ ತಗೊಂಡು ದೇವರ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಹೋಗಿ ತಮ್ಮ ವಿನಂತಿಸಿಕೊಳ್ಳುತ್ತೇವೆ.